Hey guys, ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. IPL ರಿಟೆನ್ಷನ್ ನವೆಂಬರ್ 15ನೇ ತಾರೀಕು ಲಾಸ್ಟ್ ಡೇಟ್ ನಾವು ಕೊಡ್ತಾ ಇದ್ದಂಗೆ ಇವಾಗ ಟ್ರೇಡ್ ರೂಮರ್ಸ್ಗಳು ಸ್ಪೆಕ್ಯುಲೇಷನ್ಸ್ಗಳು ಮತ್ತೆ ಹೆವಿ ಸ್ಪ್ರೆಡ್ ಆಗ್ತಿದೆ. ಸಿಕ್ಕಾಪಟ್ಟೆ ಸೀನಲ್ಲಿ ಇರುವಂಥದ್ದು ಸಂಜು ಸ್ಯಾಮ್ಸನ್ ಅವರ ಮ್ಯಾಟ್ರು. ಅದು ಇವಾಗಿಂದ ಅಲ್ಲ, ಕಳೆದ 3-4 ತಿಂಗಳಿಂದ ಸಂಜು ಸ್ಯಾಮ್ಸನ್ ಅವರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅದಾಗುತ್ತೆ ಇದಾಗುತ್ತೆ ಅಂತೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಿದೆ. ಆ್ಯಂಡ್ ಇವಾಗಲೂ ಕೂಡ ಹರಿದಾಡ್ತಾನೆ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಯಾವುದೇ ಫ್ರಾಂಚೈಸ್ ಕಡೆಯಿಂದನೂ ಕೂಡ ಬಂದಿಲ್ಲ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದನೂ ಕೂಡ ಬಂದಿಲ್ಲ ಇವ್ರು ಮೂವ್ ಆಗ್ತಾ ಇದ್ದಾರೆ ಅಂತ. ಬಟ್ ನಮಗೆ ಮೇಲ್ನೋಟಕ್ಕೆ ಕಂಡು ಬರುವಾಗನೇ ರಾಜಸ್ಥಾನ್ ರಾಯಲ್ಸ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಇದು ಆಲ್ಮೋಸ್ಟ್ ಒಂಥರ ಖಚಿತ ಪಡ್ಕೊಂಡ್ಬಿಟ್ಟಿದ್ರು ನಮಗೆ ನಾವೇನೆ. ಯಾಕಂದರೆ ESPN ಕ್ರಿಕ್ ಬಾಸ್ ಇವರೆಲ್ಲ ರಿಪೋರ್ಟ್ ಮಾಡಿಬಿಟ್ಟಿದ್ರು ಬಿಡ್ತಾ ಇದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಬಿಡ್ತಾ ಇದ್ದಾರೆ ಅಂತ. ಬಟ್ ಯಾವ ಟೀಮ್ ಜಾಯ್ನ್ ಆಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನು ಇನ್ನೂ ಸಹ ಇದೆ. ಸಂಜು ಸ್ಯಾಮ್ಸನ್ ರಿಲೇಟೆಡ್ ಜೊತೆಗೆ KL ರಾಹುಲ್ ರಿಲೇಟೆಡು ಅಪ್ಡೇಟ್ ಬರ್ತಿದೆ ಮಗ. ಇವಾಗ ಅಂದರೆ ಏನು ಇಂಟರ್ಚೇಂಜ್ ಆಗ್ತಾರೆ ಅಂತ ಕೇಳಿದ್ರೆ ಆತ ಅಲ್ಲ ಸೀನು. ಸಂಜು ಸ್ಯಾಮ್ಸನ್ ರಾಜಸ್ಥಾನ್ ರಾಯಲ್ಸ್ನ ಬಿಟ್ಟು ಟ್ರೇಡ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾರಂತೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಆಗೋದಕ್ಕೆ ಆಲ್ ಸೆಟ್ ಮಾಡ್ಕೊಂತ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅಂಡ್ ಇವರ ಜಾಗಕ್ಕೆ ಅಂದರೆ ಪ್ಲೇಯರ್ ಟು ಪ್ಲೇಯರ್ ಟ್ರೇಡು ಆಗುವಂಥ ಎಲ್ಲ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ಗೂ. ಕ್ರಿಸ್ಟನ್ ಸ್ಟಾಪ್ಸ್ನ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ರಾಯಲ್ಸ್ಗೆ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಲ್ಲಿ ಸಂಜು ಸ್ಯಾಮ್ಸನ್ 18 ಕೋಟಿ ಇಲ್ಲಿ ಹತ್ರನೂ ಕೂಡ ಬರೋದಿಲ್ಲ ಸ್ಟಪ್ಸ್ ಅವರು, ಅಂದರೆ ದುಡ್ಡು ಅಂತ ಬಂದಾಗ. ಬಟ್ ಇಲ್ಲಿ ಪ್ಲೇಯರ್ ಟು ಪ್ಲೇಯರ್ ಟ್ರೇಡ್ ಆಯಿತು ಅಂತಂದರೆ ಖಂಡಿತ ಇಲ್ಲಿ ಮ್ಯಾಚ್ ಮಾಡಬೇಕಾಗುತ್ತೆ. ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೋ ಅದನ್ನು ಖಂಡಿತ ಇಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಏನಕ್ಕೆ ಅಂದರೆ ಅವ್ರು ಕಡಿಮೆ ರೇಟ್ನ ಪ್ಲೇಯರ್ನ ಕೊಡ್ತಿದ್ದಾರೆ, ಅವ್ರು ಜಾಸ್ತಿ ರೇಟ್ನ ಪ್ಲೇಯರ್ನ ಕೊಡ್ತಾ ಇದ್ದಾರೆ. ಖಂಡಿತ ಡಿಫ್ರೆನ್ಸ್ ಆಫ್ ಅಮೌಂಟ್ ಅಂತ ಇದೆ. ಬಟ್ ಪ್ಲೇಯರ್ ಟು ಪ್ಲೇಯರ್ ಟ್ರೇಡ್ ಅಂತಲೇ ಬರುತ್ತೆ. ಈ ಪ್ಲೇಯರ್ನ ಬಿಡ್ತಿದ್ದೀವಿ, ಈ ಪ್ಲೇಯರ್ನ ತಗೊಂತಿದ್ದೀವಿ ಅನ್ನೋ ಥರನೇ ಬರುತ್ತೆ. ಸೊ ಇದು ಆದರೂ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರಿಗೂ ಸ್ವಲ್ಪ ಅಡ್ವಾಂಟೇಜ್ ಇರಬೇಕಲ್ವಾ ಗುರು. ಸುಮ್ಮನೆ ಇಲ್ಲಿ 18 ಕೋಟಿ ಕೊಟ್ಬಿಟ್ಟು ಅವ್ರನ್ನ ತಗೊಂಡ್ಬಿಟ್ರು ಅಂತ ಅಂದರೆ, ಒಂದು ಸ್ಯಾಮ್ಸಂಗ್ನ ತೊಗೊಂಡ್ಬಿಟ್ರು ಅಂತಂದರೆ ಸ್ಟಬ್ಸ್ ಒಳ್ಳೆ ಪ್ಲೇಯರ್ ಗೊತ್ತಿರೋ ಹಾಗೆ ಸ್ವಲ್ಪ ಅಡ್ವಾಂಟೇಜು ತೊಗೊಬೇಕು ಅಂದರೆ ಅವರಿಂದನೂ ಕೂಡ ತೊಗೊಬೇಕು ಅಂದರೆ ಯಾವ್ದಾದ್ರು ಒಬ್ಬ ಪ್ಲೇಯರ್ ಕಳ್ಸಪ್ಪ ಇಲ್ಲಿ ಚೆನ್ನಾಗಿರುವಂಥ ಪ್ಲೇಯರ್ ಅಂದರೆ ಡಿಮ್ಯಾಂಡ್ ಇಟ್ಟಿರ್ತಾರೆ. ಅದೇ ಸ್ಟಬ್ಸ್ಗೆ ಇಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ಪ್ಲೇಯರ್ಗೆ ಒಬ್ಬ ಫಾರಿನ್ ಪ್ಲೇಯರ್ ರಿಪ್ಲೇಸ್ಮೆಂಟ್ ಆಗಿ, ಅಂದರೆ ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಇದನ್ನ ಪ್ಲೇಯರ್ ಟು ಪ್ಲೇಯರ್ ಟ್ರೇಡ್ ಮಾಡ್ತಾರಾ ಅನ್ನೋ ಥರ ಇವಾಗ ಸ್ಪೆಕ್ಯುಲೇಷನ್ಸ್ ರೂಮರ್ಸ್ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಗೊತ್ತಿಲ್ಲ ಇದಾದರೂ ಆಗ್ಬೋದು. ಬಟ್ ಬಹುತೇಕ ಖಚಿತ ಇದು ರಾಜಸ್ಥಾನ್ ರಾಯಲ್ಸ್ ಬಿಡೋದಂತೂ ಪಕ್ಕ. ಯಾವ ಟೀಮ್ನ ಜಾಯ್ನ್ ಆಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಈ ಟೀಮ್ CSK ಅಂತೂ ಇವಾಗ ಒಂದು ಸ್ವಲ್ಪ ಈಚೆ ಕಡೆ ಸರ್ಕೊಂಡ್ಬಿಡಿದೆ. CSK ಇದನ್ನು ಅಪ್ಡೇಟ್ ಬರ್ತಿಲ್ಲ. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸ್ವಲ್ಪ ಸೀನಲ್ಲಿದ್ದಾರೆ ಆ್ಯಂಡ್ KKR ಸ್ವಲ್ಪ ಸೀನಲ್ಲಿದ್ದಾರೆ. KKR ಅಷ್ಟು ಮಟ್ಟಿಗೂ ಸೌಂಡ್ ಆಗ್ತಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗ ರೀಸೆಂಟ್ ನೋಡ್ತು ಅಂದರೆ ಸಂಜು ಸ್ಯಾಮ್ಸನ್ ಅವರ ವಿಚಾರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನೇ ಸೌಂಡ್ ಮಾಡ್ತಾ ಇರುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಇನ್ನು KL ರಾಹುಲ್ ವಿಚಾರಕ್ಕೆ ಬಂತು ಅಂದರೆ ರಾಹುಲ್ನ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂತ ಇದ್ರಂತೆ KKR. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಇದು ಟ್ರೇಡು ಖಚಿತ ಆಗೋಗ್ಬಿಟ್ಟಿದೆ ಅನ್ನೋ ಥರನೇ ಅಪ್ಡೇಟ್ ಬರ್ತಿದೆ. ಕಳೆದ 2 ದಿನಗಳಿಂದ ನೋಡ್ತು ಅಂತಂದರೆ ಕ್ಯಾಪ್ಟನ್ ಆಗಿ KL ರಾಹುಲ್ನ KKR ಅವರು ಸ್ವೀಕಾರ ಮಾಡ್ಕೊತಾ ಇದ್ದಾರೆ ಅಂತ. ಈ ಕಡೆಯಿಂದ ಸಂಜು ಸ್ಯಾಮ್ಸನ್ನ ಕ್ಯಾಪ್ಟನ್ ಆಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಯಾಕೆಂದರೆ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿ ಲಾಸ್ಟ್ ಸೀಸನ್ನು ಅಷ್ಟು ಮಟ್ಟಿಗೆ ಏನು ಇರಲಿಲ್ಲ. ಫಸ್ಟ್ 4 ಮ್ಯಾಚ್ ಮಸ್ತಾಗಿತ್ತು, ಅದಾದಮೇಲೆ ಏನೋ ಅಂತ ಹೆವಿ ಆಗಿರಲಿಲ್ಲ. ಅದರಿಂದ ಅವ್ರನ್ನ ಕೂರಿಸ್ಬಿಟ್ಟು, ಅಂದರೆ ಕ್ಯಾಪ್ಟನ್ಸಿಂದ ಕೂರಿಸ್ಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿನ ಸಂಜು ಸ್ಯಾಮ್ಸನ್ಗೆ ಕೊಡೋಣ. ಈ ಕಡೆಯಿಂದ KKR ಅವರು ಡೆಲ್ಲಿ ಕ್ಯಾಪಿಟಲ್ಸಿಂದ ಇವ್ರನ್ನ ಟ್ರೇಡ್ ಮಾಡ್ಕೊಂಬಿಟ್ಟು 14 ಕೋಟಿ ಕೊಟ್ಟಿದ್ದಾರಲ್ಲ, 14 ಕೋಟಿಗೆ ಟ್ರೇಡ್ ಮಾಡ್ಕೊಬಿಟ್ಟು, ಅಥವಾ ಗೊತ್ತಿಲ್ಲ ಆಪ್ಷನ್ ಬೇಕಾದ್ರೂ ಹೋಗ್ಬೋದು KL ರಾಹುಲ್ ಅವರು, ಏನು ಬೇಕಾದ್ರೂ ಆಗ್ಬೋದು. ಬಟ್ ಟ್ರೇಡ್ ಬಹುತೇಕವಾಗಿ ಟ್ರೇಡ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಸಂಜು ಸ್ಯಾಮ್ಸನ್ದೇ ಆಗಿರಲಿ ಜೊತೆಗೆ KL ರಾಹುಲ್ದೇ ಆಗಿರಲಿ, ಅವ್ರು ಆಪ್ಷನ್ ಬರೋದಕ್ಕಿಂತ ಟ್ರೇಡ್ ಆದ್ರೆ ಒಳ್ಳೆಯದು. 14 ಕೋಟಿಗೆ ಟ್ರೇಡ್ ಆಗಿಬಿಟ್ಟು ಅವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡೋಣ ಅಂತ KKR ಅವರು ಸಂಚಾಗ್ತಾ ಇದ್ದಾರಂತೆ. ಆ್ಯಂಡ್ ಇದು ಆಲ್ಮೋಸ್ಟ್ ಇದು ಆಗಿದೆ ಈ ಟ್ರೇಡು ವಿಚಾರ ಅಂತ ಇಂಟರ್ನಲ್ ಇನ್ಫಾರ್ಮೇಷನ್ ಬಂದಿದೆ. ಬಟ್ ಯಾವುದೇ ಫ್ರಾಂಚೈಸ್ ಅಂತೂ ಕನ್ಫರ್ಮ್ ಅಂತೂ ಮಾಡಿಲ್ಲ. ಸಂಜು ಸ್ಯಾಮ್ಸನ್ ಇನ್ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪ್ಟನ್ಸಿ ಅಂಡ್ KL ರಾಹುಲ್ ಅಂಡ್ KKR's ಕ್ಯಾಪ್ಟನ್ಸಿ. ಇದು ಹಿಂಗಿದೆ. KL ರಾಹುಲ್ಗಂತೂ ಒಂಥರ ಸ್ವಲ್ಪ ಮರ್ಯಾದೆ ಜಾಸ್ತಿ ಆದಂಗಂತೂ ಖಂಡಿತ ಇದ್ದೇ ಇರುತ್ತೆ. KKR ಅವರು ಮರ್ಯಾದೆ ಚೆನ್ನಾಗೇ ಕೊಡ್ತಾರೆ. ಆ್ಯಂಡ್ ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು. ಫ್ಯೂಚರ್ ಆಫ್ ಇಂಡಿಯನ್ ಕ್ರಿಕೆಟು. KL ರಾಹುಲ್ ಕ್ಯಾಪ್ಟನ್ಸಿ ಸಿಗುತ್ತೆ ಇಂಡಿಯನ್ ಟೀಮ್ ಅಂತ ಹೇಳ್ತಿಲ್ಲ ನಾನು. ಒಟ್ಟಲ್ಲಿ ಆ T20s ಅಂತ ಅಂದಾಗ ಇಂಟರ್ನ್ಯಾಷನಲ್ಸಲ್ಲಿ ಜಾಗ ಮಾಡೋದಕ್ಕೆ ಒಳ್ಳೆ ಅವಕಾಶ ಆಗ್ಬೋದು. KKR ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಸೆಟ್ ಮಾಡ್ಕೊಂಡು ಕೊಡ್ತಾರೆ KL ರಾಹುಲ್ಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಇರೋದಕ್ಕಿಂತ KL ರಾಹುಲ್ KKRಗೆ ಹೋದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯನೂ ಕೂಡ. ನೋಡೋಣ ಇನ್ನು ಅದು ಏನೇನಾಗುತ್ತೆ ಅಂತ. ಒಟ್ಟಲ್ಲಿ ರೀಸೆಂಟಾಗಿ ಬಂದಂಥ ಅಪ್ಡೇಟ್ಸ್ ಇದು KL ರಾಹುಲ್ ಆ್ಯಂಡ್ ಸಂಜು ಸ್ಯಾಮ್ಸನ್ ರಿಲೇಟು. ಮತ್ತೆ ಸಿಗೋಣ ಮುಂದೆ ನೋಡಿದ್ಲಿ. ಬಾ.